ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಜಿಯೋ ವರ್ಸಸ್ ಏರ್ಟೆಲ್ ಈ ಎರಡು ಕಂಪನಿಗಳು ಸ್ಪೇಸ್ ಎಕ್ಸ್ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಬನ್ನಿ ನೋಡೋಣ. ಭಾರತದಲ್ಲಿ ಇಂಟರ್ನೆಟ್ನ ಕ್ರಾಂತಿ ಆರಂಭವಾಗಿದೆ. 5 ಸ್ಪೀಡ್ ಇಂಟರ್ನೆಟ್ ಸಿಗಬೇಕು ಎಂಬ ಉದ್ದೇಶದಿಂದ ಸ್ಪೇಸ್ ಎಕ್ಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಭಾರತದಲ್ಲಿ ಇಂಟರ್ನೆಟ್ನ ಹೊಸ ಕ್ರಾಂತಿಯನ್ನು ಸೃಷ್ಟಿಸಲು ಜಿಯೋ ಮತ್ತು ಸ್ಟಾರ್ಲಿಂಕ್ ಒಪ್ಪಂದ ಮಾಡಿಕೊಂಡಿದೆ. ಭಾರತದ ಮೂಲೆ ಮೂಲೆಗೂ ಜಿಯೋ ಮತ್ತು ಏರ್ಟೆಲ್ ಬಳಸುವ ಪಾಲುದಾರರಿಗೆ ಇಂಟರ್ನೆಟ್ ಒದಗಿಸುವುದು ಈ ಒಪ್ಪಂದದ ಉದ್ದೇಶವಾಗಿದೆ. ಪಾಲುದಾರರಿಗೆ ಸರಿಯಾಗಿ ನೆಟ್ವರ್ಕ್ ಸಿಗಲ್ಲ ಎಂಬ ಮಾತು ಕೇಳಬಾರದು ಎಂದು ಗ್ರಾಮೀಣ ಪ್ರದೇಶಗಳಲ್ಲೂ ಹೈಸ್ಪೀಡ್ ನೆಟ್ವರ್ಕ್ ಸಿಗಬೇಕು ಎನ್ನುವ ಕಾರಣದಿಂದಾಗಿ ಈ ಒಪ್ಪಂದ ಮಾಡಿಕೊಂಡಿದೆ. ಭಾರತದಲ್ಲಿ ಉಪಗ್ರಹ ಇಂಟರ್ನೆಟ್ ಸೇವೆಗೆ ಜಿಯೋ ಮತ್ತು ಸ್ಟಾರ್ಲಿಂಕ್ ಪಾಲುದಾರಿಕೆ ಮಾಡಿಕೊಂಡಿದೆ ಎಂದು ಹೇಳಬಹುದು. ಭಾರತದಲ್ಲಿ ಆರಂಭದಲ್ಲಿ ಉಚಿತ ಅನ್ಲಿಮಿಟೆಡ್ ಇಂಟರ್ನೆಟ್ ಸೇವೆ ಕೊಟ್ಟು ಒಂದು ಸ್ಥಾನಮಾನ ಗಳಿಸಿರುವ ಕಂಪನಿಯಾಗಿದೆ. ಜಗತ್ತಿನಲ್ಲಿ ಅತಿ ದೊಡ್ಡ ಕಂಪನಿಗಳಲ್ಲಿ ಒಂದಾದ ಎಲೋನ್ ಮಸ್ಕನ್ ಸ್ಪೇಸ್ ಎಕ್ಸ್ ಜೊತೆಗೊಂಡು ಸ್ಟಾರ್ಲಿಂಕ್ ಉಪಗ್ರಹ ಇಂಟರ್ನೆಟ್ ಸೇವೆಗಳನ್ನು ಭಾರತದ ಗ್ರಾಹಕರಿಗೆ ಹೊಸ ಒಪ್ಪಂದ ಘೋಷಿಸಿದೆ. ಕಾರಣದಿಂದಾಗಿ ಸರ್ಕಾರದಿಂದ ಒಮ್ಮೆ ಅನುಮೋದನೆ ಸಿಕ್ಕಿತೆಂದರೆ ಉಪಕರಣಗಳನ್ನು ಮಾರಾಟ ಮಾಡುತ್ತಾರೆ ಅಂತ ಹೇಳ್ಬೋದು. ಅಲ್ಲದೆ ಗ್ರಾಹಕರಿಗೆ ಇಂಟರ್ನೆಟ್ ಸೇವೆ ಒದಗಿಸುವ ಸಹಾಯ ಮಾಡುತ್ತದೆ. ಜಿಯೋ ತನ್ನ ಸ್ವಂತ ಚಿಲ್ಲರೆ ಮಾರಾಟ ಮಳಿಗೆಗಳು ಮತ್ತು ಆನ್ಲೈನ್ ಮಾರಾಟ ಚಾನೆಲ್ಗಳ ಮೂಲಕ ಸ್ಟಾರ್ಲಿಂಕ್ ಸೇವೆಗಳನ್ನು ನೀಡುವಲ್ಲಿ ಸಹಾಯಕವಾಗುತ್ತದೆ. ಸ್ಟಾರ್ಲಿಂಕ್ ಸೇವೆಗಳ ಪ್ರಾಮುಖ್ಯತೆ ಅಥವಾ ಉಪಯೋಗ ಏನು ಎಂಬುದನ್ನು ನೋಡೋಣ ಬನ್ನಿ. ಈ ಸ್ಟಾರ್ಲಿಂಕ್ ಉಪಗ್ರಹ ಇಂಟರ್ನೆಟ್ ಸೇವೆಯ ಗ್ರಾಮೀಣ ಭಾಗದಲ್ಲಿ ಸೇವೆಯನ್ನು ಒದಗಿಸುತ್ತದೆ. ಸರಳವಾಗಿ ಹೇಳುವುದಾದರೆ ಇಂಟರ್ನೆಟ್ ಸೇವೆ ಲಭ್ಯವಿಲ್ಲದ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತದೆ. ಜಿಯೋ ಮತ್ತು ಸ್ಟಾರ್ಲಿಂಕ್ ಕಾರ್ಯನಿರ್ವಹಣೆ ಮಾಡುವುದರಿಂದ ಜನರಿಗೆ ಇಂಟರ್ನೆಟ್ ಸೇವೆ ಲಭ್ಯವಾಗುತ್ತದೆ. ಜಿಯೋ ಒಂದೇ ಸ್ಟಾರ್ಲಿಂಕ್ ಜೊತೆ ಒಪ್ಪಂದ ಮಾಡಿಕೊಂಡಿಲ್ಲ. ಏರ್ಟೆಲ್ ಸಹ ಮಾಡಿಕೊಂಡಿದೆ. ಬನ್ನಿ ನೋಡೋಣ. ಜಿಯೋ ಮಾತ್ರ ಸ್ಟಾರ್ಲಿಂಕ್ ಜೊತೆ ಪಾಲುದಾರಿಕೆ ಮಾಡಿಕೊಂಡಿಲ್ಲ. ಭಾರತದ ಎರಡನೇ ಅತಿದೊಡ್ಡ ಟೆಲಿಕಾಂ ಸಂಸ್ಥೆಯಾದ ಏರ್ಟೆಲ್ ಕೂಡ ಸ್ಪೇಸ್ ಎಕ್ಸ್ನ ಸ್ಟಾರ್ಲಿಂಕ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಏರ್ಟೆಲ್ ತನ್ನ ಚಾನೆಲ್ಗಳ ಮೂಲಕ ಸೇವೆ ಸಲ್ಲಿಸುತ್ತದೆ. ಈ ಎರಡು ಕಂಪನಿಗಳು ಭಾರತ ಸರ್ಕಾರ ಸಮ್ಮತಿ ಕೊಟ್ಟರೆ ಇಂಟರ್ನೆಟ್ ಕ್ರಾಂತಿಯಲ್ಲೂ ಸ್ಪರ್ಧೆ ಏರ್ಪಡುತ್ತದೆ ಎಂದು ಹೇಳಬಹುದು. ಜಿಯೋ ಮತ್ತು ಸ್ಪೇಸ್ ಎಕ್ಸ್ನ ಸಹಕಾರದ ಉದ್ದೇಶ ಏನು ಮತ್ತು ಜನರಿಗೆ ಹೇಗೆ ಸೇವೆ ಸಲ್ಲಿಸಬಹುದು ಎಂಬುದನ್ನು ನೋಡೋಣ ಬನ್ನಿ. ಜಿಯೋ ಮತ್ತು ಸ್ಪೇಸ್ ಎಕ್ಸ್ನ ಸಹಕಾರದಿಂದ ಇಂಟರ್ನೆಟ್ ಸೇವೆಯನ್ನು ವ್ಯಾಪಕವಾಗಿ ಹಂಚಲು ಸಹಾಯಕ ಮಾಡುತ್ತದೆ. ಜಿಯೋ ಗ್ರೂಪ್ನ ಸಿಇಒ ಮ್ಯಾಥ್ಯೂ ವುಮೆನ್ ಒಪ್ಪಂದ ಬಗ್ಗೆ ಮಾತನಾಡಿದರು. ಜಿಯೋದ ಬ್ರಾಡ್ಬ್ಯಾಂಡ್ ವ್ಯವಸ್ಥೆಯಲ್ಲಿ ಸ್ಟಾರ್ಲಿಂಕ್ ಸೇವೆಯನ್ನು ಬಳಸಿಕೊಂಡು ಭಾರತದಲ್ಲಿ ವೇಗದ ಮತ್ತು ವಿಶ್ವಾಸಾರ್ಹ ಇಂಟರ್ನೆಟ್ ಸೇವೆಗಳನ್ನು ಒದಗಿಸುತ್ತದೆ. ಎಐನ ಚಾಲಿತ ಯುಗದಲ್ಲಿ ತಂತ್ರಜ್ಞಾನ ಸಾಮರ್ಥ್ಯವಾಗಿ ಬಳಸಲು ಸಹಾಯ ಮಾಡುತ್ತದೆ ಎಂದು ಜಿಯೋ ಗ್ರೂಪ್ನ ಸಿಇಒ ಮ್ಯಾಥ್ಯೂ ರವರು ಮಾತನಾಡಿದರು. ಎಕ್ಸ್ನ ಸ್ಟಾರ್ಲಿಂಕ್ ಭಾರತದ ವೇಗದ ಉಪಗ್ರಹ ಇಂಟರ್ನೆಟ್ ಲಭ್ಯವಾಗುತ್ತದೆ. ಭಾರತ ಸರ್ಕಾರದ ಅನುಮತಿ ನೀಡುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ.